ಜಾಸ್ತಿ ಆಯ್ತವಲ್ಲ. ವರ್ಷ ಒಂದೂವರೆ ವರ್ಷ ಆಯ್ತು. ರಾಜಶೇಖರ್ ಮದುವೆಗೆ ಬಿದ್ದಿದ್ದ ಮುಂಚೆ ಇದೆಲ್ಲ ಬಿದ್ದಿದ್ದೇನಾ? ಬಿದ್ದಿಲ್ಲ ಅಲ್ಲ ಗಾಡಿ ಓಡಿಸೋದು ಅಥವಾ ಗಾಡಿ ಎಲ್ಲ ಸುಮ್ಮನೆ ಹಾಕಿಲ್ಲ ಐಟಕ್ ಇಸ್ಕ ಮುಂಗ್ಲೇವ ಮನೆ ಕೂತ್ಕೊಳ್ಳುವಾಗ ಇದ್ದೊಳಗೆ ಏನಾದ್ರು ಡೇಟಾಗಿ ಅಲ್ಲ ನೆನ್ಪು ಮಾಡ್ಕೊಂಡಿದ್ದು ಕತ್ ಜಾಸ್ತಿ ನೋವು ಬರ್ತದ ಕತ್ತೇನು ಜಾಸ್ತಿ ನಾವು ಸೊಂಟ ಕಾಲು ಎಳ್ತಾ ಜಾಸ್ತಿ ಆಯ್ತಾ? ಯಾಕಂದ್ರೆ ಬನ್ನಿ ಸರ್ ಇಲ್ಲಿ ನೋಡಿ 3 ಜಾಗ ಪ್ರೆಸ್ ಆಗೈತೆ ಇದೈತಲ್ಲ, ಇಲ್ಲೂ ಒಂದು ಇಷ್ಟೊಂದು ನೋವು ಹೆಂಗಾಗಿದ್ದು ಯಾರು ಮರಂದ ಬಿಲ್ಡಿಂಗ್ದ ಬಿದ್ದರೆ ಆಯ್ತದೆ, ಇವ್ರಿಗೆ ಏನು ಬಿದ್ದಿಲ್ಲ ಹೆಂಗೈತೆ ನೋಡಿ ಸರ್, ಎಲ್ಲೋದ್ರೂ ಸರ್ಜರಿನೇ ಇದು, ಅದೇ ಪ್ರೆಸ್ ಆಗ್ಬಿಟ್ಟಿದ್ದು, ಆಪ್ರೇಷನ್ ಮಾಡಿ ಅಂತಾರೆ. ಈಗ ಹೇಳ್ತೀನಿ ಎಲ್ಲ ಕೂತ್ಕೊಡಿ. ಯಾವ್ದು ನಿಮ್ಮದು? ಎಲ್ಲಿ ಸರ್ ಸಕಲೇಶ್ಪುರ? ಅವ್ರು ಯಾರು ಇವ್ರು ಬಂದಿದ್ರಲ್ಲ ಸಕಲೇಶ್ಪುರಿಂದ? ಹಾಂ ಅವ್ರು ಬಂದಿದ್ರು, ಹೇಳಿದ್ರು ಮಾಮ ಎಕ್ಸ್ರೇ ನೋಡಿ ಸರ್. ನೋಡಿದೆ ನಿಮ್ಗೆ ಯಾರು ಇವ್ರು ಬಂದಿದ್ರು? ಬಿ ಪಿ ಶುಗರ್ ಥೈರಾಯ್ಡ್ ಏನಿಲ್ಲ. ಹಾಂ ನೋಡಿ ಇದ್ಮೇಲೆ ಬನ್ನಿ ಸರ್ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟಿದ್ದಾರೆ, ಇಲ್ಲ ಇದು ಕಾಣ್ತಾ ಇದೆ ಅಲ್ಲಿ ನೋಡೋಕೆ ಏನು ಕಾಣ್ತಾ ಬ್ಲಾಕ್ ಆಗ್ಬಿಟ್ಟಿದ್ದಲ್ಲ ಯಾವ್ದು ಸರ್ ಗೊತ್ತಾಗ್ತಾ ಇದೆ, ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ಎಲ್ಲ ನೋಡಿ ಯೋಚನೆ ಮಾಡಿ ಅಲ್ಲಿ ಬಿದ್ದೆ ಏನು ಬಾರ ಆಗಿರ ಅಥವಾ ಚಳಕ್ ಗಿಳಕ್ಕಂತ ಇಲ್ಲಮ್ಮ ಗಾಡಿ ಸ್ಟ್ಯಾಂಡ್ ಏನಾರು ಕಾಲ್ ಮೇಲೆ ಎಲ್ಲಿ ಬಿದ್ದಿಲ್ಲ, ಬಿದ್ದಿಲ್ಲ ಅವರು ಪಾರ್ಕಿಂಗ್ ಇಂದ ಗಾಡಿ ತೆಗೆಯುವಾಗ ಈ ಕಡೆ ತಿರ್ಗಿಸಿ ಸ್ವಲ್ಪ ಸಂಜಯನಗರದಲ್ಲಿದ್ದೇವೆ ನೋಡಿ ನನಗೆ ಅವ್ರ ಕಡೆ ನಮ್ಮ ಮೂಳೆ ಎಲ್ಲ ಚೆನ್ನಾಗೈತೆ, 3 ಜಾಗ ನರ ಪ್ರೆಸ್ ಆಗೈತಲ್ಲ, ಇಷ್ಟಂತೆಲ್ಲ ನಡೀತಾರೆ ಬಿದ್ಬಿಡ್ತಾರೆ, ಗೊತ್ತಾಯ್ತಾ? ಬಿದ್ದೋಯ್ತಾರೆ ಇವ್ರಿಗೆ ನೋಡಿದ್ರೆ ನಿಮ್ಗೆ ಹೇಳ್ತಾರೆ, ಅವ್ರು ಹೇಳ್ತಾರ ನಿಮ್ಗೆ ಗೊತ್ತಾಗ್ಬಿಡ್ತಿದ್ದೆ ಕೈ ಬಿಡಿದ್ರೆ ಹಂಗೆ ನಿಂತ್ಕೊಂಡಂಗೆ ನೋಡಿದ್ಮೇಲೆ ಫೋನ್ ಮಾಡ್ತೇವೆ. ಪಾದ ಇಲ್ಲಿದೆ ಹಂಗೆ ನಿಧಾನ ಚೆಕ್ ಅಂತ ಹಂಗೆ ಗಟ್ಟಿಯಾಗಿ ಸ್ಟ್ರೈಟ್ ಆಗಿ ನೋಡಿ, ನನಗೆ ಕಾಲಿನ ಫುಲ್ ಎತ್ತಿ ಹಿಂಗೆ ಎತ್ತಿ ಟ್ರೈ ಮಾಡಿ, ಟ್ರೈ ಮಾಡಬೇಕು. ಈ ಕಾಲು ಎತ್ತಿ ಇಲ್ಲ ಅಂದ್ರೆ 2-3 ವರ್ಷದಿಂದ ಐತೆ, ಒಂದು 2-3 ತಿಂಗಳ ನನಗೆ ಗೊತ್ತಾಗಿಲ್ವಾ? ಅಂದ್ರೆ ಲಾಕ್ ಆಗ್ಬಿಟ್ಟಿದೆ ಅಲ್ಲ ಸರ್. ಕೂತ್ಕೊಳ್ಳಿ ಹೇಳ್ತೀನಿ. ಹೌದು, ರಾಜಶೇಖರ್ ಮದುವೆ ತೊಟ್ಟಿನ ಜಾಸ್ತಿ ಆಗಿದ್ದು ಕಾಲು ಶೀತಲ ಹಾಕಿ ಬಿಡಿರಿ, 2 ಕಾಲು ಎತ್ತಿ ಫುಲ್ಲು ಎತ್ತಿ ಹಂಗೆ ಎತ್ತಿ ಫುಲ್ ಎತ್ತಿ ಹಂಗೆ ಹಿಂಗೆ ಮಾಡಿದ್ರೆ ಎಲ್ಲ ನೋವು ಬರ್ತದೆ, ನೋವು ಬರ್ತದ, ಮಂಡಿ ನೋವು ಆಗುತ್ತೆ, ಅದು ಸೊಂಟ ಇಲ್ಲಿ ಕೈ ಮುಡುಗಿ ಬುಗ್ಗಿ ಮುಂದೆ ಬುಗ್ಗಿ ಇನ್ನು ಬಗ್ಬೇಕು, ಬುಗ್ಗಿ ಹಾಕಾಗ್ಬಿಟ್ಟಿದಲ್ಲ ಬುಗ್ಗಿ. ಸುಮ್ಮನೆ ತೊಳೆ ಓಡಿಸಿ ಅದ್ ಓಡಿಸಿ ಇದು ಓಡಿಸಿ ಅಂತಾರೆ, ದೇವ್ರ ಮೇಲೆ ಭಾರ ಆಗ್ಬಿಟ್ಟು ಒಂದ್ ಜಾಗ ಒಂದ್ ಬರ್ಬೇಕಮ್ಮ, ಒಂದು 5-6 ಸತಿ ಮೇಲೆ ಆದ್ರೂ ಪರವಾಗಿಲ್ಲ ಬನ್ನಿ, ನಾನು ತಿರ್ಗಾಡಂಗ್ ಮಾಡೋದು ಮಾಡ್ಕೊಡ್ತೀನಿ. ಗೊತ್ತಾಯ್ತಾ? ಸಣ್ಣ ಪಣ್ಣ ಕೆಲಸ ಯಾವ ವಯಸ್ಸಿಗೆ ಆಗ್ಬಿಟ್ಟಿದೆ ಗೊತ್ತಾ? ಸಕಲೇಶ್ಪುರ ಅಲ್ಲ, ಯಾವುದು ಸಕಲೇಶ್ಪುರ ಬರ್ಬೋದಲ್ಲ, ನಿಮ್ ಬಹಳ ಜನ ಬರ್ತಾರ ಅಲ್ಲಿ, ಬಂದು ತೋರಿಸ್ಕೊಡ್ತೀವಿ. ಎಡಪ್ಪ ಮಂಗಳೂರು ಟು ಬೆಂಗಳೂರು ಹೈವೇ. ಬಟನ್ ಹೈವೇ ರೋಡೇ, ಹೈವೇ ಮುಂದೆ ಬಂದ್ಬಿಟ್ಟು ಎಲ್ಲಿ ಕೂತಿದ್ರೆ ನೆಟ್ಟಿ ಪೈಲ್ವಾನ್ ಆಗಿ ಆ ತರ ಹಿಂಗೆ ಮಾಡ್ತಾನೆ. ಎಲ್ಲೋ ಬರ್ತದಾ? ಕೂತ್ಕೊಳ್ಳಿ, ಸ್ವಲ್ಪ ಎಲ್ಲ ಮಾಡಿಸ್ಬೇಕು ಸರ್. ಹಾಂ ಸಾಕು, ಮುಂದೆ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ. ಆಡಿಸಿ ಕಾಲು ಬೆಣ್ಣೆಲ್ಲ ಆಡಿಸಿ, ಜಾಸ್ತಿ ಮಾಡಿಬಿಡಿ, ಬ್ಯಾಂಡೇಜ್ ಎಲ್ಲ ಇದಾಗ್ಬಿಡ್ತು, ಸ್ವಲ್ಪ ಹುಷಾರಾಗಿ. ಈ ಕಾಲು ಎತ್ತ ಹೇಗೆ ಎತ್ತಿ ಚೆಕ್ಕಂತ ಎತ್ತಿ, ಹಾಂ ಶಬಾಷ್, ಎತ್ತಿ ಹಂಗೆ ಎತ್ಬೇಕು. ಹಾಂ ಇಲ್ಲಿ ಇಟ್ಕೊಳ್ಳಿ, ಒಂದು ಕೈ ಎಳೀರಿ, ಇದಕ್ಕೆ ಎಳೀರಿ, ದಬಾಯಿಸಿ ಇಟ್ಬಿಡಿರಿ, ಇದ್ಬಿಡಿರಿ ಕೆರಡೆ ಇದಾಕಿ ಚೆಕ್ಕಂತ ಎತ್ತಿ
ಇತ್ತೆ. ಹಂಗೆ ಕೋಪ ಮಾಡಿ ಎಲ್ಲ ಮಾಡ್ತಾರೆ ಹೇಳ್ತಲ್ವಾ ಬರೀ ಅವ್ರ ಮನಸ್ಸೇ ಹೊರಟು ಇದರಿಂದ ಇದಾಗ್ತಾರೆ ಬೇರೆಯವ್ರು ಇದ್ರೆ ಬೆಣ್ಣೆ ಮಡ್ಕೊಂಡ್ಬಿಡೋದು ಗೊತ್ತಾಯ್ತಾ ಬಿಡಿ ನಿಧಾನಕ್ಕೆ ಅಷ್ಟೇ ಸ್ವಲ್ಪ ಆ ಥರ ಮಾಡಿಬಿಡಿ ಸ್ವಲ್ಪ ಬಂದು ತೋರಿಸಿ ಇದೆಲ್ಲ ಬಿಸ್ಕೊಂಡ್ಬಿಟ್ಟು ತೊಂದರೆ ತೊಗೊಂಡ್ಬಿಡಿ ಇದು ಕೈಗೆ ಆಡಿಸ್ತೀರಾ ಗಾಡಿ ಇದು ಮಾಡಿ ಯಾಕೆ ಓಡಿಸ್ತೀರಾ ಗಾಡಿ ನಮ್ಮ ತಮ್ಮ ಓಡಿಸ್ತೇನೆ ಈಗ ಸದ್ಯ. ಹೌದಾ ಎಲ್ಲೋ ಬೇಕು ಅಂತ ಹೋಗಿ ಗಾಡಿನಲ್ಲಿ ಏನು ಟಂಗ್ ಸೆಕ್ಷನ್ ತಂದ್ಬಿಡಿ ಒಟ್ಟಿನಲ್ಲೇ ಬರಬೇಕು ಯಾವ ಟ್ರೀಟ್ಮೆಂಟು ಫಾಲೋ ಮಾಡಬೇಕು ಇನ್ಶಾಲ್ಲ ಏನು ಹೆಸರು ಹಿಡಿದ್ವು ಮಂಜು. ಮಂಜು ಹಾಕೊಳ್ಳಿ ಕೊಟ್ಟೆ ದೇವ್ರು ಒಳ್ಳೇದು ಮಾಡ್ತಾನೆ ಶರ್ಟ್ ಟಿ ಇದು ಶರ್ಟ್ ಸರಿ ಹಿಂಗ್ ಹೊಡಿತಿತ್ತಲ್ಲ ಇದು ಪಣ್ಣದ ಎಣ್ಣೆ ಕೊಡ್ತೀನಿ ನಮ್ಮ ಸೆಲ್ಟಾ ಬರ್ತದೆ ಸೆಲ್ಟಾ ಬರ್ತದೆ ಇಲ್ಲಿ ಬರ್ತದಾ ಎಲ್ಲ ಕಡೆಯಲ್ಲೂ ಬರುತ್ತೆ ಸೆಲ್ಟಾ. ಅದೇ ಇದು ಇಲ್ಲಿ ಬರ್ತದಾ ಇಲ್ಲಿ ಇಲ್ಲೆಲ್ಲ ಬರುತ್ತೆ ಕಾಲ್ ಹತ್ರ ಎಲ್ಲ ಬರುತ್ತೆ ಅಲ್ಲಿ ಹಾಕಿದ್ದೀನಿ ಇಲ್ಲಿ ಜಾಸ್ತಿ ಬರ್ತದ ಇಲ್ಲಿ ಜಾಸ್ತಿ. ದೇವಳ